ನನ್ನೆಲ್ಲ ಆತ್ಮೀಯ ಕೇಳುಗರಿಗೆ ನನ್ನ ನಮಸ್ಕಾರ. ಪ್ರಯಾಣಿಕನೊಬ್ಬ ದೂರದ ಪ್ರವಾಸಕ್ಕೆ ಕಾಲ್ನಡಿಗೆಯಲ್ಲಿ ಹೊರಡ್ತಾನೆ. ಅವನು ಪ್ರವಾಸದಲ್ಲಿ ಒಂದು ಕಾಡನ್ನು ದಾಟುವ ಪ್ರಸಂಗ ಬಂತು. ಮೊದಲು ವಿರಳವಾಗಿದ್ದ ಕಾಡು ಮುಂದೆ ಬಂದಂತೆಲ್ಲ ಘನವಾಗ್ತಾ ಹೋಯಿತು. ಅವನು ಎಷ್ಟೇ ಅವಸರದಲ್ಲಿ ನಡೆದರೂ ಕಾಡು ಮುಗಿಯುವಂತೆ ಕಾಣ್ತಿರಲಿಲ್ಲ. ಅವನಲ್ಲಿ ಭಯ ಪ್ರಾರಂಭ ಆಯಿತು. ಜೊತೆಗೆ ಯಾರಾದರೂ ಸಿಗ್ತಾರಾ ಅಂತ ಹೇಳಿ ನೋಡ್ತಾ ಇದ್ದ. ಯಾರೂ ನೆರವಿಗೆ ಬರೋ ರೀತಿ ಕಾಣ್ತಿರ್ಲಿಲ್ಲ. ಸ್ವಲ್ಪ ಮುಂದೆ ಹೋದಾಗ ಮರದ ಮೇಲಿಂದ 3 ವ್ಯಕ್ತಿಗಳು ಇವನ ಮೇಲೆ ದಾಳಿ ಮಾಡ್ತಾರೆ. 3 ಅಜಾನುಬಾಹುಗಳು. ಅವರನ್ನು ನೋಡಿ ಪ್ರವಾಸಿಯ ಎದೆ ಒಡೆದು ಹೋಯಿತು. ಅವರು ಅವನನ್ನು ದರದರನೆ ಎಳೆಯುತ್ತಾ ಕಾಲು ದಾರಿಯನ್ನು ತಪ್ಪಿಸಿ ಇನ್ನಷ್ಟು ಕಾಡಿನ ಒಳಭಾಗಕ್ಕೆ ಕರೆದೊಯ್ತಾರೆ. ಅವನು ಎಷ್ಟು ಅತ್ತರೂ ಬೇಡಿಕೊಂಡರೂ ಅವರಿಗೆ ಕರುಣೆ ಬಂದಂತೆ ಕಾಣ್ತಿರಲಿಲ್ಲ. ತೀರಾ ಕಾಡಿನೊಳಕ್ಕೆ ಬಂದ ಮೇಲೆ ಅವರು 3 ಈತನನ್ನು ಚೆನ್ನಾಗಿ ಥಳಿಸಿ ಅವನ ಬಳಿಯಲ್ಲಿದ್ದ ಎಲ್ಲ ಬೆಲೆ ಬಾಳುವ ವಸ್ತುಗಳು, ಹಣವನ್ನು ಕಿತ್ತುಕೊಂಡ್ರು. ಇವನು ದೀನನಾಗಿ ಅವರನ್ನು ಬೇಡ್ಕೊಳ್ತಾ ಇದ್ದ. ಆಗ 3 ದರೋಡೆಕೋರರಲ್ಲಿ ಒಬ್ಬ ಹೇಳ್ತಾನೆ, ಸ್ನೇಹಿತರೆ, ಇವನನ್ನು ಹೀಗೆ ಬಿಡೋದು ಬೇಡ. ಇವನು ನಗರಕ್ಕೆ ತೆರಳಿ ನಮ್ಮ ಸುಳಿವನ್ನು ತಿಳಿಸಿಬಿಡ್ತಾನೆ. ಆದ್ದರಿಂದ ಇವನನ್ನು ಕೊಂದೇ ಬಿಡೋದು ಸರಿ. ಹೀಗಂತ ಹೇಳಿ ತನ್ನ ಕತ್ತಿಯನ್ನು ಕೊಲ್ಲಿಕ್ಕೆ ತೆಗೆದೇ ಬಿಟ್ಟ. ಆಗ ಇನ್ನೊಬ್ಬ, ಗೆಳೆಯ, ಈಗ ಇನ್ನೇನು ಮಾಡ್ತಾನೆ? ಇವನು ನಗರಕ್ಕೆ ಹೋದರೆ ತಾನೇ ಅವನು ನಮ್ಮ ಇರುವನ್ನು ಹೇಳೋದು. ಹೇಗೋ ಅವನ ವಸ್ತುಗಳನ್ನು ದೋಚಿಯಾಗಿದೆ. ಅವನ ಕೈಕಾಲುಗಳನ್ನು ಕಟ್ಟಿ ಇಲ್ಲಿಯೇ ಬಿಸಾಕಿ ಹೋಗ್ಬಿಡೋಣ. ಕಾಡು ಪ್ರಾಣಿಗಳು ಅವನನ್ನು ತಿಂದು ಮುಗಿಸ್ತವೆ. ಅವನನ್ನು ಕೊಂದ ಪಾಪ ನಮಗೇಕೆ ಅಂದ. ಅವನ ಮಾತು ಸರಿ ಅನ್ನಿಸ್ತು ಉಳಿದವರಿಗೆ. 3 ಸೇರಿ ಇವನ ಕೈಗಳನ್ನು ಹಿಂದಕ್ಕೆ ಬಿಗಿಯಾಗಿ ಕಟ್ತಾರೆ. ಕಾಲುಗಳನ್ನು ಭದ್ರವಾಗಿ ಬಿಗಿದ್ರು. ಒದ್ದಾಡ್ತಿದ್ದ ಇವನನ್ನು ಅಲ್ಲಿಯೇ ಬಿಟ್ಟು ಹೊರಟು ಹೋದು. ಈತ ಕಂಗಾಲಾಗಿ ಹೋಗಿದ್ದ. ಯಾವಾಗ ಪ್ರಾಣಿಗಳು ಬಂದು ತನ್ನನ್ನು ತಿಂದು ಬಿಡ್ತು ಅನ್ನೋ ಹೆದರಿಕೆ. 1 ಗಂಟೆ ಆದ ನಂತರ ಮೇಲೆ ಯಾರೋ ಬಂದಂತೆ ಸದ್ದಾಯಿತು. ನೋಡಿದ್ರೆ ಆತ ದರೋಡೆಕೋರರಲ್ಲಿ ಒಬ್ಬನಾಗಿದ್ದ. ಮತ್ತೇಕೆ ಬಂದ್ಯಪ್ಪ ಈತ ಅಂದ್ಕೊಳ್ಳುವಷ್ಟರಲ್ಲಿ ಆತ ಬಂದು ಇವನ ಕೈಕಾಲುಗಳ ಕಟ್ಟು ಬಿಚ್ಚಿದ. ತುಂಬ ನೋವಾಯ್ತೇನಪ್ಪ ಅಂತ ಕೇಳ್ದ. ನಂತರ, ನನ್ನ ಸ್ನೇಹಿತರೇ ಹಾಗೆ, ನೀನು ಚಿಂತೆ ಮಾಡಬೇಡ. ನೀನೀಗ ನಿನ್ನ ಊರಿನ ದಿಕ್ಕು ನಿನಗೆ ಗೊತ್ತಾಗ್ತಾ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬಾ, ನಾನೇ ನಿನಗೆ ಆ ದಿಕ್ಕನ್ನು ತೋರಿಸ್ತೀನಿ, ದಾರಿಯನ್ನು ತೋರಿಸ್ತೀನಿ ಅಂತ ಹೇಳಿ ಅವನನ್ನು ಕರೆದುಕೊಂಡು ಅವನ ಊರಿನ ಹೊರ ಭಾಗದವರೆಗೂ ಬಂದು ಬಿಟ್ಕೊಡ್ತಾನೆ. ಪ್ರವಾಸಿ ಕೃತಜ್ಞತೆಯಿಂದ, ಅಯ್ಯ, ನಿನ್ನಿಂದ ನನ್ನ ಜೀವ ಉಳಿತು, ಬಹಳ ಉಪಕಾರವಾಯಿತು. ದಯವಿಟ್ಟು ನನ್ನ ಮನೆಗೆ ಬಾ, ನನ್ನ ಆತಿಥ್ಯ ಸ್ವೀಕರಿಸು ಅಂದ. ಅದಕ್ಕೆ ಆತ ನಕ್ಕು, ಬೇಡಪ್ಪ, ನಾನು ನಿನಗೆ ಸಹಾಯ ಮಾಡಿದರೂ ಕೂಡ ನಾನು ದರೋಡೆಕೋರನೇ, ನಾನು ಮನೆಗೆ ಬರಲಾರೆ, ನನ್ನ ಮಿತಿ ಇಷ್ಟೇ ಅಂತ ಹೇಳಿ ಮರಳಿ ಹೋಗ್ತಾನೆ. ಆತ್ಮೀಯರೇ, ಈ ಕಥೆಯನ್ನು ಹೇಳಲಿಕ್ಕೆ ಕಾರಣ ಇಷ್ಟೇ. ಆಧ್ಯಾತ್ಮದಲ್ಲಿ ಈ ಕಾಡಿನಲ್ಲಿರುವ ಪ್ರವಾಸ ನಮ್ಮ ಜೀವನ ಅಂತ ಹೇಳಿ ಹೇಳ್ಬಹುದು. 3 ದರೋಡೆಕೋರರನ್ನು ನಮ್ಮ ಒಳಗಿರುವಂತಹ 3 ಗುಣಗಳಿಗೆ ಹೋಲಿಸಲಾಗುತ್ತೆ. ಮೊದಲನೆಯವನು ತಾಮಸ. ಅವನು ಕ್ರೂರಿ, ಮದ ಹೆಚ್ಚು, ಆಲಸಿಯೂ ಹೌದು. ಎರಡನೆಯವನು ಅಹಂಕಾರಿ, ಸ್ವಾರ್ಥಿ, ಅದೇ ರಾಜಸ ಗುಣ. ಮೂರನೆಯವನದು ಮೃದು, ಸಾಧು, ಅದೇ ಸಾತ್ವಿಕ ಗುಣ. ಸಾತ್ವಿಕ ಗುಣ ಒಳ್ಳೆಯದಾದರೂ ಅದಕ್ಕೆ ಅದರದೇ ಆದ ಮಿತಿಗಳಿವೆ. 3 ಗುಣಗಳನ್ನು ಮೀರಿ ತ್ರಿಗುಣಾತೀತನಾಗುವುದು ಕೇವಲ ಭಗವಂತನಿಗೆ ಮಾತ್ರ ಸಾಧ್ಯ ಅಂತಾರೆ. ಆದ್ದರಿಂದ ನಮ್ಮ ಪ್ರಯತ್ನ ಆದಷ್ಟು ಮಟ್ಟಿಗೆ ತಾಮಸ ರಾಜಸ ಗುಣಗಳನ್ನು ಕಡಿಮೆ ಮಾಡಿಕೊಳ್ತಾ ಸತ್ವಗುಣವನ್ನು ಹೆಚ್ಚಿಸಿಕೊಳ್ಳುವುದಾಗಬೇಕು. ಸಮಾಜದಲ್ಲಿ ಸತ್ವಗುಣ ಹೆಚ್ಚು ಪ್ರಕಾಶವಾದಷ್ಟು ಜೀವನ ನೆಮ್ಮದಿಯಾಗುತ್ತೆ, ಪ್ರೇಮಪೂರಿತವಾಗುತ್ತೆ ಅಂತ ಹೇಳಲಿಕ್ಕೆ ಈ ಒಂದು ಸುಂದರವಾದ ಕಥೆಯನ್ನು ಹೇಳಿದೆ. ಬಹುಶಃ ಈ ಕತೆ ನಿಮಗೆ ಮೆಚ್ಚುಗೆಯಾಗಿದೆ, ಅರ್ಥ ಆಗಿದೆ ಅಂತ ಹೇಳಿ ಭಾವಿಸಿದ್ದೀನಿ. ಕೇಳಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದ.